adiabatic process. So in the last video we discussed about the isothermal process and work done in isothermal process. So we know very well that isothermal process is a slow process, right? It means what? In that process there is a conducting wall between the system and surrounding. But in this adiabatic process, right, the process will happens between the system and the surrounding, right, and there is no transfer of heat from system to the surrounding. Let us consider a cylinder. ಸೊ ಇದು ಅಡಿಯಾಬೆಟಿಕ್ ಪ್ರೋಸೆಸ್ ಅಂತ ಹೇಳಿದರೆ ಇದು ಥರ್ಮೋಡೈನಮಿಕ್ ಪ್ರೋಸೆಸ್. ಈ ಪ್ರೋಸೆಸ್ದಲ್ಲಿ ಏನಪ್ಪ ಅಂತ ಹೇಳಿದರೆ ಸಿಸ್ಟಮ್ನಿಂದ ಸರೌಂಡಿಂಗಿಗೆ, ಸರೌಂಡಿಂಗಿಂದ ಸಿಸ್ಟಮ್ಗೆ ಹೀಟ್ ಏನಾಗೋದಿಲ್ಲ, ಟ್ರಾನ್ಸ್ಫರ್ ಆಗೋದಿಲ್ಲ, ರೈಟ್. ಸೊ ಹಾಗಾದರೆ ದಿಸ್ ಈಸ್ ಆ್ಯನ್ ಅಡಿಯಾಬೆಟಿಕ್ ವಾಲ್. ಸೊ ಅಂದರೆ ಇದಕ್ಕೆ ನಾವು ನಾನ್ ಕಂಡಕ್ಟಿಂಗ್ ವಾಲ್ ಕೂಡ ಅಂತ ಹೇಳಿ ಕರಿಬಹುದು. ಅಂದರೆ ಇದೇನಪ್ಪ ಅಂತ ಹೇಳಿದರೆ ಇದು ಹೀಟನ್ನು ಏನು ಮಾಡೋದಿಲ್ಲ, ಸಿಸ್ಟಮ್ನಿಂದ ಸರೌಂಡಿಂಗಿಗೆ, ಸರೌಂಡಿಂದ ಸಿಸ್ಟಮ್ಗೆ ಏನು ಮಾಡೋದಿಲ್ಲ, ಟ್ರಾನ್ಸ್ಫರ್ನ ಮಾಡೋದಿಲ್ಲ. ದಿಸ್ ಒನ್ ಈಸ್ ಅ ಸಿಲಿಂಡರ್. ಓಕೆ. ಸೊ ದಿಸ್ ಈಸ್ ನಾನ್ ಕಂಡಕ್ಟಿಂಗ್ ಸಿಲಿಂಡರ್. So here we were fitted a frictionless piston. It is a piston, frictionless piston ಅಂತ ನಾವು ಕರಿಬಹುದು ಇದಕ್ಕೆ. This is piston, frictionless piston, and here we consider the ideal gas. ಓಕೆ. ಸೊ ಹಾಗಾದರೆ ಈ ಅಡಿಯಾಬೆಟಿಕ್ ಪ್ರೋಸೆಸ್ ಅಂತ ಹೇಳಿದರೆ ನಾವೇನು ಹೇಳ್ಬೋದಪ್ಪ ಅಂತ ಹೇಳಿದರೆ, ಸೊ ಇಟ್ ಈಸ್ ದಿ ಪ್ರೊಸೆಸ್ ಇನ್ ವಿಚ್ ದೆರ್ ಈಸ್ ನೋ ಎಕ್ಸ್ಚೇಂಜ್ ಆಫ್ ಹೀಟ್ ಬಿಟ್ವೀನ್ ಸಿಸ್ಟಮ್ ಆ್ಯಂಡ್ ಸರೌಂಡಿಂಗ್. ದೆರ್ ಈಸ್ ನೋ ಎಕ್ಸ್ಚೇಂಜ್ ಆಫ್ ಹೀಟ್, ನೋ exchange of heat between system and surrounding. ಇದಕ್ಕೆ ನಾವೇನಂತ ಕರಿತೀವಪ್ಪ ಅಂತ ಹೇಳಿದರೆ ಅಡಿಯಾಬೆಟಿಕ್ ಪ್ರೋಸೆಸ್ ಅಂತ ನಾವು ಹೇಳಿ ಕರಿಬಹುದು. ಸೊ ಹಾಗಾದರೆ ಇನ್ ಅಡಿಯಾಬೆಟಿಕ್ ಪ್ರೋಸೆಸ್ದಲ್ಲಿ ಯು ಕ್ಯಾನ್ ರೈಟ್ ದಿ ಇಕ್ವೇಶನ್ ಫಾರ್ ಅಡಿಯಾಬೆಟಿಕ್ ಚೇಂಜ್, ದಟ್ ಈಸ್ PV raised to gamma is equal to constant. This is the equations of adiabatic process. In isothermal process, PV is equal to constant. Here the gamma stands for where? This gamma stands for Cp divided by Cv. ಇದಕ್ಕೆ ನಾವೇನಂತ ಹೇಳ್ಬೋದಪ್ಪ ಅಂದರೆ ಇಟ್ ಈಸ್ ದ ರೇಷಿಯೋ ಆಫ್ ಸ್ಪೆಸಿಫಿಕ್ ಹೀಟ್ಸ್ ಅಂತ ನಾವು ಕರಿತೀವಿ. ದಿಸ್ ಈಸ್ ವಾಟ್ ದಿ ರೇಷಿಯೋ ಆಫ್ ಸ್ಪೆಸಿಫಿಕ್ ಹೀಟ್. ಅಂತ ನಾವು ಹೇಳಿ ಕರಿಬಹುದು. ಫಾರ್ ಎಕ್ಸಾಂಪಲ್, ದಟ್ ಈಸ್ ದಿ ಸಡನ್ ಎಕ್ಸ್ಪಾನ್ಷನ್ ಆರ್ ಸಡನ್ ಕಂಪ್ರೆಷನ್ ಆಫ್ ಗ್ಯಾಸ್. ಅಂದರೆ ಈ ಅಡಿಯಾಬೆಟಿಕ್ ಪ್ರೊಸೆಸ್ಸನ್ನು ನಾವು ಏನಂತ ಕರಿಬಹುದಪ್ಪ ಅಂತ ಹೇಳಿದರೆ ಇಟ್ ಈಸ್ ಅ ಫಾಸ್ಟ್ ಪ್ರೊಸೆಸ್ ಅಂತ ಕೂಡ ಹೇಳಿ ಕರಿಬಹುದು. ಸೊ ಇನ್ ದಿಸ್ ಪ್ರೊಸೆಸ್ ದೆರ್ ಈಸ್ ನೋ ಟೈಮ್ ಟು ಟ್ರಾನ್ಸ್ಫರ್ ದಿ ಹೀಟ್ ಫ್ರಮ್ ಸಿಸ್ಟಮ್ ಟು ಸರೌಂಡಿಂಗ್ ಆರ್ ಸರೌಂಡಿಂಗ್ ಟು ಸಿಸ್ಟಮ್ ಅಂತ ಕೂಡ ನಾವು ತಗೋಬಹುದು ಗ್ಯಾಸ್ ಬಂದಾಗ. ಸರಿ, ಹಾಗಾದರೆ adiabatic is a very fast process. What happens when we suddenly compress or expand this gas? We know very well there is an increase or a decrease in the pressure, hence the temperature will change inside the system. So hagadre the conditions for this adiabatic process, right? It means what? The conditions to obtain this adiabatic process conditions. Andre
ಈ ಅಡಿಯಾಬೆಟಿಕ್ ಪ್ರೊಸೆಸ್ ಆಗಬೇಕಪ್ಪ ಅಂದರೆ ಏನೇನು ಕಂಡೀಷನ್ಸ್ ಇರಬೇಕು, ಕಂಡೀಷನ್ಸ್. ಸೊ ಅದರಲ್ಲಿ ಮೊದಲನೇ ಕಂಡೀಷನ್ ಏನಪ್ಪ ಅಂತ ಹೇಳಿದರೆ, ದೇರ್ ಮಸ್ಟ್ ಬಿ ಎ ನಾನ್ ಕಂಡಕ್ಟಿಂಗ್ ಪಾತ್ ಬಿಟ್ವೀನ್ ಸಿಸ್ಟಮ್ ಆ್ಯಂಡ್ ಸರೌಂಡಿಂಗ್. ದೇರ್ ಮಸ್ಟ್ ಬಿ non-conducting path between system and surrounding. ಇದು ಮೊದಲನೇ ಕಂಡೀಷನ್ ಅಂತ ಹೇಳಿದ್ರೆ, ಈ ಸಿಸ್ಟಮ್ ಮತ್ತು ಈ ಸರೌಂಡಿಂಗ್ ಏನಿದೆಲ್ಲ ಇದ್ರ ಒಳಗಡೆ ನಾವೇನಂತ ತಗೋತೀವಿ, ಇದು ಸಿಸ್ಟಮ್ ಅಂತ ತಗೊಂಡ್ರೆ ಹೊರಗಡೆ ಇದನ್ನ ನಾವು ಸರೌಂಡಿಂಗ್ ಅಂತ ನಾವು ತಗೋಬಹುದು. ಸರೌಂಡಿಂಗ್. ಸೊ ಇವಕ್ಕೂರ್ ಮಧ್ಯೆ ಇವೇನಿದಾವಲ್ಲ ಇವಕ್ಕೆ ನಾವು ಏನಂತ ಕರಿತೀವಪ್ಪ ಅಂತ ಹೇಳಿದ್ರೆ, ದೀಸ್ ಆರ್ ದಿ ನಾನ್ ಕಂಡಕ್ಟಿಂಗ್ ವಾಲ್ ಅನ್ಬೋದು, ಅಥವಾ ಅಡಿಯಾಬೆಟಿಕ್ ವಾಲ್ ಕೂಡ ಅಂತ ನಾವು ಹೇಳಿ ಕರಿಬಹುದು. ಇದು ಮೊದಲನೇ ಕಂಡೀಷನ್. ನೆಕ್ಸ್ಟ್ ಎರಡನೇ ಕಂಡೀಷನ್ ಏನಪ್ಪ ಅಂತ ಹೇಳಿದ್ರೆ, ದ ಚೇಂಜಸ್ ಶುಡ್ ಟೇಕ್ಸ್ ಪ್ಲೇಸ್ ವೆರಿ ರ್ಯಾಪಿಡ್ಲಿ ಅಂತ ನಾವು ಹೇಳಿ ಕರಿತೀವಿ, ರೈಟ್? ವೆರಿ ರ್ಯಾಪಿಡ್ಲಿ ಅಂದರೆ ಫಾಸ್ಟ್, ರ್ಯಾಪಿಡ್ಲಿ ಅಂದರೆ ಫಾಸ್ಟ್, ಬಹಳ ಫಾಸ್ಟ್ ಆಗಿ ಏನಪ್ಪ ಅಂತ ಹೇಳಿದರೆ ಈ ಚೇಂಜಸ್ ಏನಪ್ಪ ಅಂತ ಹೇಳಿದರೆ ಆಗ್ತೈತಿ. ದೀಸ್ ಆರ್ ದಿ ಕಂಡೀಷನ್ಸ್ ಫಾರ್ ದಿಸ್ ಅಡಿಯಾಬೆಟಿಕ್ ಪ್ರೊಸೆಸ್. ಸೊ ಹಾಗಾದರೆ ದ ಅಡಿಯಾಬೆಟಿಕ್ ಪ್ರೊಸೆಸ್ ಅಂತ ಹೇಳಿದ್ರೆ ಇನ್ನೊಂದ್ಸರಿ ನಾನು ಅಡಿಯಾಬೆಟಿಕ್ ಪ್ರೊಸೆಸ್ ಅಂದರೆ ಏನು ಹೇಳ್ಬಿಡ್ತೀನಿ. ಸೊ ಅಡಿಯಾಬೆಟಿಕ್ ಪ್ರೊಸೆಸ್, ಇಟ್ ಈಸ್ ದ ಪ್ರೊಸೆಸ್ ಇನ್ ವಿಚ್ ದೆರ್ ಈಸ್ ನೋ ಎಕ್ಸ್ಚೇಂಜ್ ಆಫ್ ಹೀಟ್ ಬಿಟ್ವೀನ್ ದಿ ಸಿಸ್ಟಮ್ ಆ್ಯಂಡ್ ಸರೌಂಡಿಂಗ್. ಎಕ್ಸಾಂಪಲ್ಸನ್ನು ನಾವೇನು ಹೇಳ್ಬೋದು, ಸಡನ್ ಎಕ್ಸ್ಪಾನ್ಷನ್ ಆರ್ ಸಡನ್ ಕಂಪ್ರೆಷನ್ಸ್ ಅಂತ ನಾವು ಹೇಳಿ ಕರಿಬಹುದು. ಓಕೆ, ನೆಕ್ಸ್ಟ್ ಒನ್ ಈಸ್ ದಟ್ ಈಸ್ ವರ್ಕ್ ಡನ್ ಇನ್ ಅಡಿಯಾಬೆಟಿಕ್ ಪ್ರೊಸೆಸ್. Work done in adiabatic process. Work done in adiabatic process. In the last video we discussed about the work done in isothermal process. In this case we are going studying the work done in adiabatic process. Okay, let us consider the system and surrounding. Are a cylinder. The cylinder is containing 1 mole of gas. 1 mole ಅಂದರೆ ಒಂದು ಸಿಲಿಂಡರ್ನ ತಗೋರಿ, ಆ ಸಿಲಿಂಡರ್ದಲ್ಲಿ ಎಷ್ಟು ಗ್ಯಾಸನ್ನು ನಾವು ಇಲ್ಲಿ ಹಾಕಿದ್ದೀವಿ, 1 mole ಗ್ಯಾಸನ್ನು ಹಾಕಿದ್ದೀವಿ. ಆ್ಯಂಡ್ ದಿ ಸಿಲಿಂಡರ್ ಈಸ್ ಮೇಡ್ ಅಪ್ ಆಫ್ ಅ ನಾನ್ ಕಂಡಕ್ಟಿಂಗ್ ವಾಲ್. ಈ ಸಿಲಿಂಡರ್ ಏನಿದೆಯಲ್ಲ, ನಾನ್ ಕಂಡಕ್ಟಿಂಗ್ ವಾಲ್ ಮತ್ತು ನಾನ್ ಕಂಡಕ್ಟಿಂಗ್ ಪಿಸ್ಟನ್, ಇದು ಕೂಡ ನಾನ್ ಕಂಡಕ್ಟಿಂಗ್ ಪಿಸ್ಟನ್ ಅನ್ನು ಒಳಗೊಂಡಿದೆ. ಓಕೆ, ಸೊ ಹಾಗಾದರೆ ಇದರಲ್ಲಿ ನಾವು ಎಷ್ಟು ಗ್ಯಾಸನ್ನು ಇಟ್ಟಿದ್ದೀವಿ, 1 mole ಆಫ್ ಗ್ಯಾಸನ್ನು ಅಲ್ಲಿ ಸಿಲಿಂಡರ್ ಒಳಗಡೆ ಪ್ಲೇಸ್ ಮಾಡಿದ್ದೀವಿ ನಾವು. ಓಕೆ, ನೆಕ್ಸ್ಟು ಈ ಸಿಲಿಂಡರ್ದು ಏರಿಯಾ ಆಫ್ ಕ್ರಾಸ್ ಸೆಕ್ಷನನ್ನು ನಾವೇನಂತ ತಗೋತೀವಪ್ಪ ಅಂತ ಹೇಳಿದರೆ ಎ ಅಂತ ನಾವು ಹೇಳಿ ತಗೋತೀವಿ. ವೇರ್ ಎ ಸ್ಟ್ಯಾಂಡ್ಸ್ ಫಾರ್ ವಾಟ್? ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ಪಿಸ್ಟನ್. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂತ ನಾವು ಕರಿತೀವಿ. ಓಕೆ, ಸೊ ಲೆಟ್ ದ ಗ್ಯಾಸ್ ಬಿ ಕಂಪ್ರೆಸ್ಡ್ ಸಡನ್ಲಿ. ಸೊ ಹಾಗಾದರೆ ಈ ಗ್ಯಾಸನ್ನು ಏನಪ್ಪ ಅಂತ ಹೇಳಿದ್ರೆ, ಲೆಟ್ ದ ಗ್ಯಾಸ್ ಬಿ compressed, ರೈಟ್, ಸಡನ್ಲಿ. ಸೊ ಅಂದರೆ ಈಗ ನಾವೇನು ಮಾಡ್ತೀವಪ್ಪ ಅಂತ ಹೇಳಿದ್ರೆ, ವಿತ್ ದ ಹೆಲ್ಪ್ ಆಫ್ ದ್ಯಾಟ್ ಪಿಸ್ಟನ್ಸ್ ವಿ ಪುಷ್ ದ್ಯಾಟ್ ಪಿಸ್ಟನ್ಸ್ ಇನ್ವರ್ಡ್ಸ್. ಸೊ ದೇರ್ಫೋರ್ ದ ಗ್ಯಾಸ್ ಈಸ್ ಕಂಪ್ರೆಸ್ಡ್. ಸೊ ಅಂದರೆ ನಾವೀಗ ಸಡನ್ಲಿ ಕಂಪ್ರೆಸ್ ಮಾಡಿದ್ವಪ್ಪ ಅಂತ ಹೇಳಿದ್ರೆ, ಗ್ಯಾಸನ್ನು ನಾವೇನು ಮಾಡ್ತೀವಿ, ಕಂಪ್ರೆಸ್ ಮಾಡಿದ್ವಿ. ಎಷ್ಟು ಕಂಪ್ರೆಸ್ ಮಾಡ್ತೀವಿ ನಾವು, ಇದರ ಇನಿಷಿಯಲ್ ಪೊಸಿಷನ್ಸ್ ಇಲ್ಲಿದ್ದಾಗ ಇದರದ್ದು ವ್ಯಾಲ್ಯೂಮನ್ನು ನಾವು V1 ಅಂತ ನಾವು ಕನ್ಸಿಡರ್ ಮಾಡ್ಕೋಬಹುದು. ಆಫ್ಟರ್ ದಿಸ್ ಪ್ರೊಸೆಸ್ ದ ವ್ಯಾಲ್ಯೂಮ್ ಬಿಕಮ್ಸ್ V2 ಅಂತ ನಾವು ತಗೋಬಹುದು. ಹಾಗಾದರೆ ಈ ಪೊಸಿಷನ್ಸ್ದಿಂದ ನಾವು ಇನ್ನೊಂದು ಪೊಸಿಷನ್ಸ್ಗೆ ಈ ಪಿಸ್ಟನ್ಸನ್ನು ನಾವು ಮೂವ್ ಮಾಡ್ಕೊತ ಬರಬೇಕಂದ್ರೆ ಇಲ್ಲಿಂದ, ರೈಟ್. ಸೊ ಅಪ್ ಟು ಹಿಯರ್ ಎಷ್ಟು ಡಿಸ್ಪ್ಲೇಸ್ಮೆಂಟನ್ನು ಮಾಡಿದ್ದೀವಿ ಅಂದರೆ
dx ಡಿಸ್ಪ್ಲೇಸ್ಮೆಂಟನ್ನು ಮಾಡಿದ್ದೀವಿ. ಇದು ಪಿಸ್ಟನಿಗೆ ಏನು ಮಾಡ್ತಾ ಇದ್ದೀವಿ ನಾವು ಫೋರ್ಸನ್ನು ಅಪ್ಲೈ ಮಾಡಿಬಿಟ್ಟು dx ಡಿಸ್ಪ್ಲೇಸ್ಮೆಂಟನ್ನು ಮಾಡ್ತಾ ಇದ್ದೀವಿ. ಸೊ ಹಾಗಾದರೆ ವಿ ನೋ ವೆರಿ ವೆಲ್ ದ ವರ್ಕ್ ಡನ್ ಈಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂತ ನಾವು ಹೇಳಿ ಕರಿತೀವಿ. ಹಾಗಾದರೆ ಇಲ್ಲಿ ವರ್ಕ್ ಡನ್ ದಟ್ ಈಸ್ dw ಈಸ್ ಈಕ್ವಲ್ ಟು F ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಇದನ್ನು ಐಸೋಥರ್ಮಲ್ ಪ್ರೊಸೆಸ್ದಲ್ಲಿ ನಾವು ಎಕ್ಸ್ಪ್ಲನೇಷನ್ಸನ್ನು ಕೊಟ್ಟು ನಾನು. ಹಾಗಾದರೆ ಫೋರ್ಸನ್ನು ನಾವು ಏನಪ್ಪ ಅಂತ ಹೇಳಿದರೆ ಪ್ರೆಷರ್ದಲ್ಲಿ ಯಾವ ಥರ ಬರೀಬಹುದು, ವೆನ್ ವಿ pushed suddenly or when we compress this gas suddenly, what happens, the volume decreases and pressure increases of this one mole of gas, right? Due to that pressures the temperature of this gas will increase ಅಂತ ನಾವು ಕರಿತೀವಿ. ಫಾರ್ ಎಕ್ಸಾಂಪಲ್ ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ಸನ್ನು ನಾವು ಏನು ಕೊಡ್ಬೋದಪ್ಪ ಅಂತ ಹೇಳಿದರೆ, ನಾವು ಸೈಕಲಿಗೆ ಹಾಕೋ ಪಂಪ್ ಏನಿದೆ ಅಲ್ಲ, ಪಂಪನ್ನು ನಾವು ಏನಪ್ಪ ಅಂದರೆ ಸಡನ್ಲಿ ಕಂಪ್ರೆಸ್ ಮಾಡಿದಾಗ ಗ್ಯಾಸದ್ದು ವಾಲ್ಯೂಮ್ ಡಿಕ್ರೀಸ್ ಆಗುತ್ತೆ, ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟು ನಮಗೆ ಏನಪ್ಪ ಅಂತ ಹೇಳಿದರೆ ಆ ಸೈಕಲ್ ಪಂಪ್ ಹೀಟ್ ಆಗುತ್ತೆ. ಯಾಕಂದರೆ ದ ಇನ್ಕ್ರೀಸ್ ಇನ್ ಪ್ರೆಷರ್ ಚೇಂಜಸ್ ದಿ ಟೆಂಪ್ರೇಚರ್ ಆಫ್ ದಿ ಗ್ಯಾಸ್. ಓಕೆ, ಫೈನ್. ಸೊ ಹಾಗಾದರೆ ಇದನ್ನು ನಾವು ಫೋರ್ಸನ್ನು ಪ್ರೆಷರ್ದಲ್ಲಿ ಹೆಂಗೆ ಬರಿಬೋದು, ಪ್ರೆಷರ್ ಇಂಟು ಏರಿಯಾ ಅಂದರೆ ನಾವು ಫೋರ್ಸ್ ಅಂತ ನಾವು ಕರಿತೀವಿ, ಇಂಟು ದ ಡಿಸ್ಪ್ಲೇಸ್ಮೆಂಟ್ dx. ಸೊ ಹಾಗಾದರೆ dw ಸ್ಟ್ಯಾಂಡ್ಸ್ ಫಾರ್ ಹಿಯರ್ ದಟ್ ಈಸ್ ದ ವರ್ಕ್ ಡನ್ ಆನ್ ದಿ ಗ್ಯಾಸ್ ಇನ್ ಮೂವಿಂಗ್ ದಿ piston ಅಂತ ನಾವು ಹೇಳಿ ಕರಿಬೋದು, ಆರ್ ಇಟ್ ಈಸ್ ಅ ಸ್ಮಾಲ್ ಅಮೌಂಟ್ ಆಫ್ ವರ್ಕ್ ಡನ್ ಟು ಮೂವ್ ದ ಪಿಸ್ಟನ್, ರೈಟ್? dx ಡಿಸ್ಪ್ಲೇಸ್ಮೆಂಟ್. ಓಕೆ, ನೆಕ್ಸ್ಟ್ ಹಾಗಾದರೆ ವಾಟ್ ಹ್ಯಾಪನ್ಸ್ ವೆನ್ ವಿ ಕಂಪ್ರೆಸ್ ದಿಸ್ ಗ್ಯಾಸ್, ದ ವ್ಯಾಲ್ಯೂಮ್ ವಿಲ್ ಚೇಂಜ್ ವೇರ್ ಡೆಲ್ಟಾ ವಿ ಸ್ಟ್ಯಾಂಡ್ಸ್ ಫಾರ್ ದಿ ಚೇಂಜ್ ಇನ್ ವ್ಯಾಲ್ಯೂಮ್ ಅಂತ ನಾವು ಹೇಳಿ ಕರಿತೀವಿ. ಸೊ ಹಾಗಾದರೆ ಈ ಕೇಸ್ದಲ್ಲಿ ಪಿಸ್ಟನ್ ಕೆಳಗಡೆ ಬರೋದ್ರಿಂದ ವ್ಯಾಲ್ಯೂಮ್ ಏನಾಗ್ತೈತಿ, ಡಿಕ್ರೀಸ್ ಆಗ್ತೈತಿ. ದೇರ್ಫೋರ್ ವಿ ಕ್ಯಾನ್ ರೈಟ್ ದಿಸ್ dv ಈಸ್ decrease in volume, decrease in volume. ವಾಲ್ಯೂಮ್ ಡಿಕ್ರೀಸ್ ಆಯಿತು, ಪ್ರೆಷರ್ ಏನಾಯಿತು, ದಟ್ ಈಸ್ dp. ಪ್ರೆಷರ್ ಇನ್ಕ್ರೀಸಸ್, ಇನ್ಕ್ರೀಸ್ ಇನ್ ಪ್ರೆಷರ್, ಇನ್ಕ್ರೀಸ್ ಇನ್ ಪ್ರೆಷರ್, ಪ್ರೆಷರ್ ಇನ್ಕ್ರೀಸ್ ಆಯಿತು. dx ಈಸ್ ನಥಿಂಗ್ ಬಟ್ ವಾಟ್, ದಟ್ ಈಸ್ ದ ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ ಆಫ್ ದಿ ಪಿಸ್ಟನ್. dx ಅನ್ನು ನಾವೇನಂತ ಹೇಳ್ಬೋದು, ದಟ್ ಈಸ್ ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ ಆಫ್ ಪಿಸ್ಟನ್, ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ ಆಫ್ ಪಿಸ್ಟನ್ ಅಂತ ನಾವು ಹೇಳಿ ಕರಿಬಹುದು. ಓಕೆ, ರೈಟ್. ಸೊ ಹಾಗಾದರೆ ಎಕ್ಸ್ಪ್ರೆಷನ್ಸನ್ನು ನಾವು ಏನು ಬರ್ದಿದ್ದು ನೋಡ್ರಿ, the dw is equal to, that is the small amount of work done by the piston on the gas is equal to the force into the small displacement dx. So the pressure, we have the expression of the pressure is equal to force divided by area. Therefore from this equations we can write force is equal to pressure into area. ಸೊ ಅಂದರೆ ನಾವು ಫೋರ್ಸನ್ನು ನಾವೇನಂತ ಬರಿಬೋದಪ್ಪ ಅಂತ ಹೇಳಿದ್ರೆ ಪ್ರೆಷರ್ ಇಂಟು ಏರಿಯಾ ಅಂತ ನಾವೇನು ಬರ್ಕೋಬಹುದು. ಸೊ ಹಾಗಾಗಿ ಈ ಈಕ್ವೇಷನ್ಸನ್ನು ನಾವೇನು ಬರಿಬೋದು ನೋಡ್ರಿ ಇಲ್ಲಿ, ದಟ್ ಈಸ್ P ಇಂಟು A ಇಂಟು dx. ಸೊ ಹಾಗಾದರೆ ಇಲ್ಲಿ A dx ಅನ್ನು ನಾವು ಅಂದರೆ ಏರಿಯಾ ಇಂಟು ಡಿಸ್ಪ್ಲೇಸ್ಮೆಂಟ್, ದಿಸ್ ಈಸ್ ಏರಿಯಾ ಇಂಟು ಡಿಸ್ಪ್ಲೇಸ್ಮೆಂಟ್, A ಇಂಟು dx. ಇದನ್ನು ನಾವೇನಂತ ಕರಿಬೋದಪ್ಪ ಅಂದರೆ P ಇಂಟು ಏರಿಯಾ ಇಂಟು ಡಿಸ್ಪ್ಲೇಸ್ಮೆಂಟ್. ಏರಿಯಾ ಇಂಟು ಡಿಸ್ಪ್ಲೇಸ್ಮೆಂಟ್ ಈಸ್ ನಥಿಂಗ್ ಬಟ್ ವಾಟ್, ಲೆಂತ್ ಅಂತ ನಾವು ಹೇಳಿ ಕರಿತೀವಿ. ಇದನ್ನು ನಾವೇನಪ್ಪ ಅಂತ ಹೇಳಿದರೆ ವ್ಯಾಲ್ಯೂಮ್ ಅಂತ ಹೇಳಬಹುದು. ಸೊ ಹಾಗಾಗಿ ವಿ ಕ್ಯಾನ್ ರೈಟ್ ಹಿಯರ್ ದಟ್ ಈಸ್ dv. ಏರಿಯಾ ಇಂಟು dx ಅನ್ನು ನಾವೇನಂತ ಬರೀಬಹುದು, ಚೇಂಜ್ ಇನ್ ವ್ಯಾಲ್ಯೂಮ್ dv ಅಂತ ನಾವು ಹೇಳಿ ಕರಿಬಹುದು. ಇದಕ್ಕೆ ಈಕ್ವೇಷನ್ ನಂಬರ್ ದಟ್ ಈಸ್ dw is equal to P into dv, ಈಕ್ವೇಷನ್ ನಂಬರ್ 1. ಓಕೆ, ಸೊ ಹಾಗಾದರೆ ಇದೇನಪ್ಪ ಅಂದರೆ ದಿಸ್ ಇಸ್ ದ ಸ್ಮಾಲ್ ಅಮೌಂಟ್ ಆಫ್ ವರ್ಕ್ ಡನ್ ಟು ಕಂಪ್ರೆಸ್ ದ್ಯಾಟ್ ಗ್ಯಾಸ್. ಸೊ ಹಾಗಾದರೆ ದ ಟೋಟಲ್ ವರ್ಕ್ ಡನ್ ಟು ಕಂಪ್ರೆಸ್ ದಿಸ್ ಗ್ಯಾಸ್ ಫ್ರಮ್ ಇಟ್ಸ್ ವ್ಯಾಲ್ಯೂಮ್ V1 ಟು ದ ವ್ಯಾಲ್ಯೂಮ್ V2. ಸೊ ಅಂದರೆ ದ ಟೋಟಲ್ ವರ್ಕ್ ಡನ್ on a gas from V1 to V2. ಸೊ ಹಾಗಾದರೆ ಟೋಟಲ್ ವರ್ಕ್ ಡನ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಇಂಟಿಗ್ರೇಟ್ ದಿಸ್ ಒನ್. ದೇರ್ಫೋರ್ ಇಂಟಿಗ್ರೇಷನ್ ಆಫ್ ದಿಸ್ ವರ್ಕ್ ಡನ್ dw ಫ್ರಮ್ V1 to V2 is equal to, right, integrations V1 to V2 P into
ಡಿ ವಿ ಅಂತ ನಾವು ಹೇಳಿ ಬರ್ಕೋಬಹುದು. ಸೊ ಹಾಗಾದರೆ ದ ಇಂಟಿಗ್ರೇಷನ್ ಆಫ್ ದಿಸ್ ಡಿ ಡಬ್ಲ್ಯೂ is equal to W is equal to, right, integration V1 V2 P into dV. So ಹಾಗಾದರೆ ಫ್ರಮ್ ದಿ ಅಡಿಯಾಬೆಟಿಕ್ ಎಕ್ಸ್ಪ್ರೆಷನ್, ರೈಟ್, ಅಡಿಯಾಬೆಟಿಕ್ ಎಕ್ಸ್ಪ್ರೆಷನ್ಸ್ ನಮ್ಗೆ ಗೊತ್ತಿದೆ. ಪಿ ವಿ ರೇಸ್ ಟು ಗಾಮಾ ಇಸ್ ಈಕ್ವಲ್ ಟು ಕಾನ್ಸ್ಟಂಟ್ ಅಂತ ನಾವು ಹೇಳಿ ಕರೆದಿದ್ದೇವೆ. ಸೊ ಹಾಗಾದರೆ ಕಾನ್ಸ್ಟಂಟನ್ನು ನಾವು ಸಿ ಅಂತ ತಗೋಬಹುದು ಅಥವಾ ಕೆ ಅಂತ ತಗೋಬಹುದು, ರೈಟ್. ಫ್ರಾಮ್ ದಿಸ್ ಇಕ್ವೇಶನ್ ಪಿ ವಿ ರೇಸ್ ಟು ಗಾಮಾ ಇಸ್ ಈಕ್ವಲ್ ಟು ಕಾನ್ಸ್ಟಂಟನ್ನು ನಾನು ಕೆ ಅಂತ ತಗೊಂಡಿಪ್ಪ ಅಂತ ಹೇಳಿದರೆ, ರೈಟ್, ವಿ ಕ್ಯಾನ್ ರೈಟ್ ವೇರ್ ಕೆ ಸ್ಟ್ಯಾಂಡ್ಸ್ ಫಾರ್ ವಾಟ್, ದಿಸ್ ಈಸ್ ಅ ಕಾನ್ಸ್ಟಂಟ್ ಅಂತ ನಾವು ಹೇಳಿ ಕರಿತೀವಿ. ಹಾಗಾಗಿ ದಿಸ್ ಪಿ ಇಸ್ ಈಕ್ವಲ್ ಟು ಕೆ ಡಿವೈಡೆಡ್ ಬೈ ವಿ ಟು ದಿ ಪವರ್ ಗಾಮಾ ಅಂತ ನಾವು ಹೇಳಿ ಬರ್ಕೋಬಹುದಾ. ಸೊ ಪಿ ಇಸ್ ಈಕ್ವಲ್ ಟು, ರೈಟ್, ಕೆ ಡಿವೈಡೆಡ್ ಬೈ ವಿ ಟು ದಿ ಪವರ್ ಗಾಮಾ. ಇದಕ್ಕೆ ಬೇಕಂದರೆ ಈ ಪಿ ವ್ಯಾಲ್ಯೂನ ನಾವು ಏನಪ್ಪ ಅಂದರೆ ಈ ಇಕ್ವೇಷನ್ಸ್ದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ವಿ ಗೆಟ್, ಐ ವಿಲ್ ರಿಮೂವ್ ದಿಸ್ ಒನ್, ನಮಗೇನು ಸಿಗ್ತಿಪ್ಪ ಅಂತ ಹೇಳಿದರೆ the W work done is equal to work done is equal to, that is W is equal to, so integration from where to where, V1 to V2. P ಅಂದರೆ ಏನು ಬರ್ಕೋಬೋದು ನಾವೀಗ, K divided by V to the power gamma, ಇದು ವ್ಯಾಲ್ಯೂಮ್ ಟು ದಿ ಪವರ್ gamma, right, into dV ಇಂಟು ವಿ. ಇದಕ್ಕೆ ಬೇಕಂದ್ರೆ ನೀವು ಇಕ್ವೇಷನ್ ಇಲ್ಲಿ ಒಂದು ಕೊಟ್ಟಿರ, ಇದಕ್ಕೆ ಇಕ್ವೇಷನ್ 2 ಕೊಡ್ರಿ. ದಿಸ್ ಒನ್ ಈಸ್ ಇಕ್ವೇಷನ್ ನಂಬರ್ 3. ಇಕ್ವೇಷನ್ ನಂಬರ್ 3. ಓಕೆ. ಸೊ ಹಾಗಾದರೆ ಈಗ ಇಕ್ವೇಷನ್ಸ್ 2 ಮತ್ತು ಇಕ್ವೇಷನ್ಸ್ 3ದಿಂದ ಕಾನ್ಸ್ಟಂಟನ್ನು ಹೊರಗೆ ತಗೋರಿ. ಇಕ್ವೇಷನ್ 2 ಆಯಿತು, ಇಕ್ವೇಷನ್ 3 ಆಯಿತು. ಕೆ ಇಸ್ ಅ ಕಾನ್ಸ್ಟಂಟ್, ದೇರ್ ಫೋರ್ ಇದನ್ನು ಹೊರಗಡೆ ನಾವು ತೊಗೊಂಡಿವಪ್ಪ ಅಂತ ಹೇಳಿದರೆ ಕೆ ಇಸ್ ಅ ಕಾನ್ಸ್ಟಂಟ್. ಇಂಟಿಗ್ರೇಷನಿಂದ ಹೊರಗಡೆ ತಗೋರಿ. V1 V2, ರೈಟ್. ಇದು ವಿ ಟು ದಿ ಪವರ್ ಗಾಮಾ ಇದ್ದಿದ್ದು ಮೇಲ್ಗಡೆ ಹೋಯ್ತಪ್ಪ ಅಂತ ಹೇಳಿದರೆ ವಿ ಟು ದಿ ಪವರ್ ಏನಾಗ್ತೈತಿ ಇದು, ದಟ್ ಈಸ್ ವಿ ಟು ದಿ ಪವರ್ ಮೈನಸ್ ಗಾಮಾ ಇಂಟು ಡಿ ವಿ. ಸೊ ಹಾಗಾದರೆ ಇಂಟಿಗ್ರೇಷನ್ ಆಫ್ ದಿಸ್ ಮೈನಸ್ ವಿ ಟು ದಿ ಪವರ್ ಮೈನಸ್ ಗಾಮಾನ ನಾವೇನಪ್ಪ ಅಂತ ಹೇಳಿದರೆ ಪವರನ್ನು ರೈಸ್ ಮಾಡ್ತೀವಿ ಇಂಟಿಗ್ರೇಷನ್ ಪ್ರೊಸೆಸ್ ಪ್ರಕಾರ, ಏನು, ದಟ್ ಈಸ್ ಕೆ ಇಸ್ ಅ ಕಾನ್ಸ್ಟಂಟ್ ಆ್ಯಂಡ್ ಇಂಟಿಗ್ರೇಷನ್ ಆಫ್ ದಿಸ್ ಒನ್ ಈಸ್ v to the power minus gamma plus 1 whole divided by the power ಏನಿದೆ minus gamma plus 1 ಪವರ್ ಏನಿರ್ತೈತಲ್ಲ ಅದನ್ನು ಹಾಕ್ತೀವಿ, ರೈಟ್, v1 v2, ರೈಟ್. ಹಾಗಾದರೆ ಅಪ್ಲೈ ದಿ ಅಪ್ಪರ್ ಲಿಮಿಟ್ ಆ್ಯಂಡ್ ಲೋವರ್ ಲಿಮಿಟ್. ಇದು ಇನ್ನೂ ಸಿಂಪ್ಲಿಫೈ ಮಾಡ್ಕೋಬೋದು. ಇದನ್ನು ನಾವು 1 ಮೈನಸ್ ಗಾಮಾ ಕೂಡ ಅಂತ ನಾವು ಹೇಳಿ ಬರ್ಕೋಬೋದು. ಸೊ ಹಾಗಾಗಿ work done is equal to, that is gamma is nothing but what, the ratio of gamma is equal to Cp divided by Cv ಅಂತ ನಾವು ಹೇಳಿ, that is the ratio of specific heats at constant pressure and constant volume ಅಂತ ನಾವು ಕರಿಬೋದು. ಸೊ ಹಾಗಾದರೆ ಇದನ್ನು ಹೊರಗಡೆ ತೆಗೆದು ಬಂದರೆ ಕಾನ್ಸ್ಟಂಟ್ ಕೆ 1 ಮೈನಸ್ ಗಾಮಾ ಇಲ್ಲಿ ಬ್ರೊಕೆಟ್ದೊಳಗಡೆ ವಿ ಟು ದಿ ಪವರ್ ಮೈನಸ್ ಗಾಮಾ ಪ್ಲಸ್ 1, ಸೊ V1 V2 ಅಂತ ನಾವೇನು ಬರ್ಕೋಬಹುದು. ಸೊ ಇವಾಗ ಏನಪ್ಪ ಅಂತ ಹೇಳಿದರೆ ಅಪ್ಪರ್ ಲಿಮಿಟು ಮತ್ತು ಲೋವರ್ ಲಿಮಿಟನ್ನು ಅಪ್ಲೈ ಮಾಡಿರಿ. ಸೊ ಲಿಮಿಟ್ಸ್ ಪ್ರಕಾರ ಏನಂದರೆ ಕೆ ಡಿವೈಡೆಡ್ ಬೈ 1 ಮೈನಸ್ ಗಾಮಾ ಅಪ್ಪರ್ ಲಿಮಿಟ್ ಅಂದರೆ ವಿ ಇದ್ದ ಜಾಗದಲ್ಲಿ V2ನ ಹಾಕ್ರಿ, V2 ರೇಸ್ ಟು ಮೈನಸ್ ಗಾಮಾ ಪ್ಲಸ್ 1 ಮೈನಸ್ ವಿ ಇದ್ದಲ್ಲಿ V1 ಹಾಕೋರಿ. ಈಗ V1 ಮೈನಸ್ ಗಾಮಾ ಪ್ಲಸ್ 1, ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಅಂತ ನಾವು ಹೇಳಿ ಕರಿಬೋದು. ಈಗೇನು ಮಾಡಪ್ಪ ಅಂತ ಹೇಳಿದರೆ ಈ ಕಾನ್ಸ್ಟಂಟನ್ನು ಒಳಗಡೆ ತೊಗೋತೀವಿ ನಾವು. ಕಾನ್ಸ್ಟಂಟನ್ನು ಒಳಗಡೆ ತೊಗೊಂಡಿವಪ್ಪ ಅಂತ ಹೇಳಿದರೆ ಇಲ್ಲಿ ಏನಾಗ್ತೈತಿ ನೋಡ್ರಿ, ಇಲ್ಲಿ ಕಾನ್ಸ್ಟಂಟ್ ಒಳಗಡೆ ಹೋಯ್ತಂದರೆ ದಟ್ ಈಸ್ W ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 1 ಮೈನಸ್ ಗಾಮಾ ಇಂಟು ಕೆ V2 ಮೈನಸ್ ಗಾಮಾ ಪ್ಲಸ್ 1 ಮೈನಸ್ ಕೆ V1 ಮೈನಸ್ ಗಾಮಾ ಪ್ಲಸ್ 1, ರೈಟ್. ಇದೇನಪ್ಪ ಅಂತ ಹೇಳಿದರೆ ಇದು ಒಂದು ನೆಕ್ಸ್ಟ್ ಸ್ಟೆಪ್. ಹಾಗಾದರೆ ಹಿಯರ್ ದ ಕೆ ಈಸ್ ಈಕ್ವಲ್ ಟು ಕಾನ್ಸ್ಟಂಟ್ ಆ್ಯಂಡ್ ದ್ಯಾಟ್ ಕೆ ಈಸ್ ಈಕ್ವಲ್ ಟು ನಾವೇನಂತ ಬರಿಬೋದು, ಪಿ ವಿ ರೇಸ್ ಟು ಗಾಮಾ ಅಂತ ನಾವು ಹೇಳಿ
ಬರೆದಿದ್ವಿ ವಿತ್ ದ ಹೆಲ್ಪ್ ಆಫ್ ದ್ಯಾಟ್ ಎಕ್ಸ್ಪ್ರೆಷನ್. ಅಂದರೆ ಅಡಿಯಾಬೆಟಿಕ್ ಇಕ್ವೇಷನ್ ಏನಿದೆಯಲ್ಲ ಆ ಅಡಿಯಾಬೆಟಿಕ್ ಇಕ್ವೇಷನ್ಸ್ನಿಂದ ನಾವೇನಪ್ಪ ಅಂತ ಹೇಳಿದರೆ ಇಕ್ವೇಷನ್ಸನ್ನ ಹೆಂಗೆ ತೊಗೊಂಡು ಹೋಗ್ಬೋದು. ಓಕೆ, ಸೊ ಹಾಗಾದರೆ ವಿ ಹ್ಯಾವ್ ದಟ್ ಈಸ್ ಪಿ ವಿ ರೇಸ್ ಟು ಗಾಮಾ ಇಸ್ ಈಕ್ವಲ್ ಟು ಕೆ ಅಂತ ನಾವು ತೊಗೊಂಡಿದ್ವಿ, ರೈಟ್. ಹಾಗಾದರೆ ಇಲ್ಲಿ ನಾನು ಏನಪ್ಪ ಅಂತ ಹೇಳಿದರೆ ಈಕ್ವೇಷನ್ಸನ್ನು ಹೆಂಗೆ ಬರ್ಕೋಬೋದು ಅಂತ ಹೇಳಿದರೆ ಇದಕ್ಕೆ ಪಿ ವಿ ಕೆಗೆ ಇಲ್ಲಿ ನಾನು P1 V1 is equal to P2 V2 raised to gamma. ಅಂದರೆ K is equal to, we can write P1 V1 raised to gamma, right, or that is equal to P2 V2 raised to gamma, that is equal to PV raised to gamma ಅಂತ ಹೇಳಿ ನಾವೇನು ಮಾಡ್ಕೋಬೋದು, ಬರ್ಕೋಬೋದು. ಹಾಗಾದರೆ ನಾವು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಕೆ ಇನ್ ದಿಸ್ ಕೇಸ್. ಇಲ್ಲಿ ನಾವು ಏನಪ್ಪ ಅಂದರೆ 2 ಟರ್ಮ್ ಇರೋದ್ರಿಂದ ಕೆ ವ್ಯಾಲ್ಯೂನ ಏನಂತ ಬರ್ಕೋಬಹುದು, W is equal to 1 divided by 1 minus gamma ಬ್ರಾಕೆಟ್ದಲ್ಲಿ ಕೆ ಇದ್ದಲ್ಲಿ ನಾ ಏನು ಬರ್ಕೋಬೋದು ಈಗ P2 V2 raised to gamma into V2 raised to minus gamma plus 1 minus as it is ಮೈನಸ್ ಕೆ ಇದ್ದಲ್ಲಿ ಈಗ ನಾನು ಇಲ್ಲಿ V1 ಇರೋದ್ರಿಂದ ಫಸ್ಟ್ ಬರ್ಕೋತೀನಿ ನಾನು, ದಟ್ ಈಸ್ P1 V1 ರೇಸ್ ಟು ಗಾಮಾ ಇಂಟು V1 ಟು ದಿ ಪವರ್ ಮೈನಸ್ ಗಾಮಾ ಪ್ಲಸ್ 1, ರೈಟ್. ಸೊ ಹಾಗಾದರೆ ಇದನ್ನು ಹೆಂಗೆ ಸಿಂಪ್ಲಿಫೈ ಮಾಡ್ಕೋಬೋದಪ್ಪ ಅಂತ ಹೇಳಿದರೆ ಈ ಪವರ್ಸನ್ನು ಏನು ಮಾಡ್ಕೊಂಡ್ಬಿಟ್ರಿ, ಬೇಸ್ ಸೇಮ್ ಇದ್ದಾಗ ಪವರ್ಸನ್ನು ಆ್ಯಡ್ ಮಾಡ್ಕೊಂಡ್ಬಿಟ್ರಿ. ಅಂದರೆ ಇಲ್ಲಿ ಬೇಸ್ V2 ಸೇಮ್ ಇದೆ, ಗಾಮಾ ಮೈನಸ್ ಗಾಮಾ ಪ್ಲಸ್ 1 ಅಂತ ಹೇಳಿದರೆ ಇಲ್ಲಿ ಮೈನಸ್ ಗಾಮಾ ಪ್ಲಸ್ 1 ಹೋಯ್ತು ಅಂದರೆ ಪ್ಲಸ್ 1 ಅಷ್ಟೇ ಉಳಿತೈತಿ. ದೇರ್ಫೋರ್ W is equal to 1 divided by 1 minus gamma into ಇಲ್ಲಿ ಏನು ಬರಿಬೋದು P2 V2 ಟು ದಿ ಪವರ್ ಪ್ಲಸ್ ಗಾಮಾ ಮೈನಸ್ ಗಾಮಾ ಪ್ಲಸ್ 1 ಅಂದರೆ ರೈಟ್, ಇದನ್ನ ಹೆಂಗೆ ಬರ್ಕೋಬೋದು ಗಾಮಾ ಮೈನಸ್ ಗಾಮಾ ಪ್ಲಸ್ 1 V2. ಇದನ್ನ ಹೆಂಗೆ ಬರ್ಕೋಬೋದು P1 ಪವರ್ ಬೇಸ್ ಸೇಮ್ ಇದೆ V1, ಸೊ ಇದು ಮೇಲ್ಗಡೆ ಪವರ್ನ ಗಾಮಾ ಮೈನಸ್ ಗಾಮಾ ಪ್ಲಸ್ 1. ಸೊ ಇಲ್ಲೇನಾಗ್ತೈತಿ ಪ್ಲಸ್ ಗಾಮಾ ಮೈನಸ್ ಗಾಮಾ ಕ್ಯಾನ್ಸಲ್ ಆಯ್ತಪ್ಪ ಅಂತ ಹೇಳಿದರೆ ದ ವರ್ಕ್ ಡನ್ ಇಸ್ ಈಕ್ವಲ್ ಟು 1 divided by 1 minus gamma, ದಟ್ ಈಸ್ P2 V2 ದ ಪವರ್ ಏನಪ್ಪ ಅಂದ್ರೆ 1 ಮೈನಸ್ P1 V1 ಟು ದಿ ಪವರ್ ಪ್ಲಸ್ 1. ಅದನ್ನು ಬರಿಬೋದು ಅಥವಾ ಪ್ಲಸ್ 1ನ ಬಿಡ್ಬೋದು. therefore we get the expression the work done is equal to, ಇದನ್ನು ಹೆಂಗೆ ಬರ್ಕೊಬೋದು P2 V2 minus P1 V1 divided by 1 minus gamma ಅಂತ ಹೇಳಿ ನಾವು ಬರಿಬೋದು. ಹಾಗಾದರೆ ಅಕಾರ್ಡಿಂಗ್ ಟು ದಿಸ್ ಐಡಿಯಲ್ ಗ್ಯಾಸ್ ಇಕ್ವೇಷನ್ ಪ್ರಕಾರ ಏನಪ್ಪ ಅಂತ ಹೇಳಿದರೆ ನಾವೇನು ಬರಿಬೋದು, ಬಟ್ ಹಿಯರ್ ದಟ್ ಈಸ್ PV is equal to nRT ಅಂತ ನಾವು ಕರಿತೀವಿ. ಫಾರ್ 1 mole ಆಫ್ ಅ ಗ್ಯಾಸ್ N is equal to 1 ಆಯ್ತಪ್ಪ ಅಂತ ಹೇಳಿದರೆ ನಾವು PV is equal to RT ಅಂತ ನಾವು ತಗೋಬೋದು. ಹಾಗಾದರೆ ಇಲ್ಲಿ ಪ್ರೆಷರ್ 1 ಎಲಿಮೆಂಟ್ is equal to R is a universal gas constant and temperature 1. R ಏನಪ್ಪ ಅಂದರೆ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ಇರೋದ್ರಿಂದ ಅದು ಎರಡು ಕಡೆ ಕಾನ್ಸ್ಟೆಂಟ್ ಇರ್ತೈತೆ. ನೆಕ್ಸ್ಟ್ ನಾವೇನು ಬರ್ಕೋಬೋದು P2 V2 is equal to R is a universal gas constant, same because R is a universal gas constant, therefore it is remains the same R and temperature is T2. So now we get the values of this P1 V1 and P2 V2 in terms of R and temperature. Substitute these in the above expression. ಈ expressions ದಲ್ಲಿ ನಾವು substitute ಮಾಡಿದರೆ W is equal to P2 V2 ಇದ್ದಲ್ಲಿ ಏನು ಹಾಕ್ಬೋದು RT2 minus P1 V1 ಇದ್ದಲ್ಲಿ RT1 divided by 1 minus gamma. ಸೊ ಹಾಗಾದರೆ ಇಲ್ಲಿ ನಾವು ಆರನ್ನ ಏನಪ್ಪ ಅಂತ ಹೇಳಿದರೆ ಕಾಮನ್ ಆಗಿ ಹೊರಗೆ ತೆಗೆದ್ರೆ ಇದು ಈಕ್ವೇಷನ್ಸ್ನ ಕಂಟಿನ್ಯೂ ಮಾಡ್ತೀನಿ. ದಟ್ ಈಸ್ R T2 minus T1 ಹೋಲ್ ಡಿವೈಡೆಡ್ ಬೈ 1 minus gamma ಅಂತ ಹೇಳಿ ನಾವೇನು ಮಾಡ್ಬೋದು ಬರಿಬೋದು ಅದನ್ನು. ಓಕೆ ರೈಟ್. ಸೊ ಹಾಗಾದರೆ T2 minus T1 divided by 1 minus gamma. ಇದೇ ಈಕ್ವೇಷನ್ಸ್ನ ಏನಪ್ಪ ಅಂತ ಹೇಳಿದರೆ ನಾವು ಸ್ವಲ್ಪ ಚೇಂಜ್ ಮಾಡ್ಕೋಬಹುದು. ದಟ್ ಈಸ್ W is equal to R
T1 minus T2 divided by gamma minus 1 ಅಂತಲೂ ಕೂಡ ನಾವು ಬರ್ಕೋಬಹುದು. ಸೊ ಹಾಗಾದರೆ ದ ಸೇಮ್ ಎಕ್ಸ್ಪ್ರೆಷನ್ಸ್ W is equal to R ಬ್ರೊಕೆಟ್ದಲ್ಲಿ ಅಲ್ಲಿ T2 ಮೈನಸ್ T1 ಇದೆಯಲ್ಲ ಅದನ್ನು ನಾವು T1 ಮೈನಸ್ T2 ಮಾಡಿಕೊಂಡ್ರೆ ಕೆಳಗಡೆ ಏನಾಗ್ತಿತ್ತು ಇದು ಗಾಮಾ ಮೈನಸ್ 1 ಅಂತ ನಾವು ಹೇಳಿ ಬರ್ಕೋಬಹುದು. ಸೊ ಹಾಗಾದರೆ ದಿಸ್ ಈಸ್ ಫಾರ್ 1 mole of gas, work done on 1 mole of gas, work done on 1 mole of gas, mole of gas. So ಅದೇ ನಾವು for n mole of gas, for n mole of gas, the same expressions ಅನ್ನು ಹೆಂಗೆ ಬರಿಬಹುದು, that is work done is equal to nr T1 minus T2 divided by gamma minus 1. This is the work done, right, in adiabatic process. This is the work done. Okay, this is for the 1 mole of gas and this is for the n mole of